ನಮಸ್ಕಾರ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಇವತ್ತಿನ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಇದೇ ಫೆಬ್ರವರಿ 12ನೇ ತಾರೀಕು ಈ ಬಾರಿಯ ಕುಬೇರ ಸಭೆ ಕಾರ್ಯಕ್ರಮ ಶ್ರೀ ವಿಷ್ಣುದತ್ತ ಗುರೂಜಿಯವರ ಮಾರ್ಗದರ್ಶನದಲ್ಲಿ ವಿಶೇಷವಾಗಿ ಅಯೋಧ್ಯೆಯಲ್ಲಿ ನಡೀತಾ ಇದೆ. ಇನ್ನೂ ಕೂಡ ಹೆಸರುಗಳನ್ನು ನೋಂದಾಯಿಸಿಕೊಂಡಿಲ್ಲ ಅಂತಂದರೆ ಈಗಲೇ ಕಾಲ್ ಮಾಡಿ ಹೆಸರುಗಳನ್ನ ರಿಜಿಸ್ಟರ್ ಮಾಡ್ಕೊಳ್ಳಿ. ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಅಥರ್ವ ಸಿದ್ಧಾಪುರುಷ ಡಾಕ್ಟರ್ ವಿಷ್ಣುದತ್ತ ಗುರೂಜಿಯವರು. ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಗುರುಗಳ ಇವತ್ತಿನ ಪ್ರಶ್ನೆ ಕುಟುಂಬಕ್ಕೆ ಸಂಬಂಧಪಟ್ಟ ಹಾಗೆ ಕೇಳ್ತಾ ಇದ್ದೀರಿ. ಈ ಕುಟುಂಬದ ಸಂಪತ್ತು ಒಂದಾಗಬೇಕು ಅಂತಂದರೆ, ಯಾಕಂದರೆ ಗಂಡ ಒಂದು ಕಡೆ ಮಗ ಒಂದು ಕಡೆ ಈ ರೀತಿ ಎಲ್ಲೋ ಒಂದು ಕಡೆ ಸ್ಪ್ಲಿಟ್ ಆಗಿಬಿಟ್ಟಿರ್ತಾರೆ ಅಂತ ಹೇಳ್ಬೋದು. ಸೊ ಅವರೆಲ್ಲ ಒಗ್ಗಟ್ಟಾಗಿ ಇರಬೇಕು, ಅವರ ಸಂಪತ್ತು ಕೂಡ ಏಳಿಗೆಯನ್ನು ಕಾಣಬೇಕು ಅಂತಂದರೆ ಏನು ಮಾಡಬೇಕಾಗತ್ತೆ? ತಂತ್ರ ತಿಳಿಸ್ಕೊಟ್ಬಿಡಿ. ಯಾಕಂದರೆ ನೀವು ಹೇಳುವಂಥ ತಂತ್ರಗಳು ಸಾಕಷ್ಟು ವೀಕ್ಷಕರಿಗೆ ಇಷ್ಟ ಆಗ್ತಾ ಇದೆ, ನನಗೂ ಕೂಡ ಪರ್ಸ್ನಲಿ ಇಷ್ಟ ಆಗುತ್ತೆ. ತುಂಬ ಸಿಂಪಲ್ ಆಗಿರುತ್ತೆ, ತಂತ್ರವನ್ನು ತಿಳಿಸ್ಕೊಡಿ ಗುರುಗಳೇ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ನೀವು ಈಗ ಕೇಳಿದ್ರೆ ನನ್ನನ್ನು ಅವರು ಮಾಂತ್ರಿಕರೋ ತಾಂತ್ರಿಕರೋ ಅನ್ಕೋತಾರಷ್ಟೇ. ಪ್ರೀತಿಯ ಬಂಧುಗಳೇ, ನಾನು ಸ್ಪಿರಿಚುವಲಲ್ಲಿ ನಂದಾಗಿರ್ತಕ್ಕಂತಹದ್ದೊಂದು ಧ್ಯೇಯೋದ್ದೇಶವನ್ನು, ಒಂದು ಸಂಕಲ್ಪನ ಇಟ್ಕೊಂಡು ಪ್ರತಿನಿತ್ಯ ಯಜ್ಞದ ಮೂಲಕ ನಾನೊಂದು ಸಂಪತ್ತು ಪಡ್ಕೊಂಡವ. ಯಜ್ಞದ ಮೂಲಕ ನನ್ನದೇ ಆಗಿರ್ತಕ್ಕ ಸಂಪತ್ತನ್ನು ಯಜ್ಞದ ಮುಖಾಂತರ ಪಡ್ಕೊಂಡವ. ಅದಕ್ಕಾಗಿ ನಾನು ನಿಮಗೆ ಈ ತಂತ್ರ, ಈ ತಾಯಿ ಆಗಿರೋ ಒಳಗೆ ಬಹಳ ನೋವಿರುತ್ತೆ. ಏನು ಮಾಡೋದು? ನನ್ನ ಮಗ, ದೊಡ್ಡ ಮಗ ದುಡ್ದದ್ದು ಅವನು ಮನೆಗೆ ಕೊಡ್ತಾ ಇಲ್ಲ, ಏನೋ ಮಾಡ್ಕೊಳ್ತಾನೆ. ಇನ್ನು ಚಿಕ್ಕವನಂತೂ ಹೇಳೋದೇ ಬೇಡ, ದುಡಿತಾನೂ ಇಲ್ಲ. 2 ತಿಂಗಳು ಹೋಗ್ತಾನೆ, ಅದು ದುಡ್ಡಿದ್ದು ನಾವು ಕೇಳೋಕ್ಕೂ ಆಗಲ್ಲ, ಅದು ಅವನ ಖರ್ಚಿಗೆ ಸಾಕಾಗಲ್ಲ. ಅಥವಾ ನಮ್ಮ ಯಜಮಾನರು ಇನ್ನು ಎಂತಹದ್ದು ಹೇಳೋದು ಬೇಡ, 24 ಗಂಟೆ ಬೇಜವಾಬ್ದಾರಿತನ, ಸಂಸಾರದ ಕಡೆ ಯಾಕೋ ಅವ್ರಿಗೆ ಮನಸ್ಸಿಲ್ಲ, ಈ ರೀತಿ ಒಗ್ಗಟ್ಟಿಲ್ಲ, ನಮ್ಮಲ್ಲಿ ಅತಂತ್ರದ ಸ್ಥಿತಿಲಿದ್ದೀವಿ. ಇವತ್ತು ಈ ಮನೆ, ಒಂದು 6 ತಿಂಗಳಿಗೆ ಮತ್ತೊಂದು ಮನೆ ಬದಲಾಯಿಸೋದು, ಈ ಪರಿಸ್ಥಿತಿಯಲ್ಲಿ ನಾವಿದ್ದೀವಿ ಗುರುಗಳೇ. ಎಂತ ಮಾಡೋದು ಅನ್ನೋ ತಾಯಿ ನೋಪಟ್ಟು ಆ ಮಗನಿಗೂ ಬುದ್ಧಿವಾದ ಹೇಳಾಯಿತು, ಸರಿದಾರಿಗೆ ಬರಲಿಲ್ಲ. ಇನ್ಯಾರ ಹತ್ರ ಹೋಗಿ ಬಂದರು, ಒಂದು ಪೂಜೆ ಮಾಡಿಸಿದ್ರು, ಅದು ವರ್ಕೌಟ್ ಆಗಲಿಲ್ಲ. ಈ ಅಪ್ಪನ ಎಲ್ಲೋ ಕೌನ್ಸ್ಲಿಂಗ್ ಕಳಿಸಿದ್ರು, ಅದು ಪ್ರಯೋಜನೇ ಬರಲಿಲ್ಲ. ಈ ಥರದ್ದು ಏನೇನೋ ಮಾಡಿ ಒಟ್ಟಾರೆ ಆಕೆಯನ್ನು ಸುಮ್ಮನೆ ಇರೋದಿಲ್ಲ, ಏನೇನೋ ಮಾಡಿರ್ತಾಳೆ ಪಾಪ. ಅಲ್ಲ, ನಾವು ಹೇಳಿದ್ದು ಯಾವುದೊಂದು ರೆಮಿಡಿನೋ ಮಾಡ್ಕೊಂಡಿರ್ತಾಳೆ ಪಾಪ. ಅಲ್ಲೂ ಆಕೆಗೆಲ್ಲ ಒಂದು ಕಡೆ ಕೆಲವರು ಪಾಪ ವ್ಯಕ್ತಪಡಿಸ್ತಾರೆ, ಗುರುಗಳೇ ನಾನು ಕೆಲವು ರೆಮಿಡಿಯಿಂದಲೇ ನಾನು ಭಾಳ ಸಕ್ಸಸ್ ಆಗಿದೆ, ಖುಷಿ ಕೊಟ್ಟಿದೆ ನನಗೆ ಅಂತೆಲ್ಲ ಹಾಕ್ತಾರೆ. ಇನ್ನು ಕೆಲವರು ಬೇಜಾರನ್ನು ಕೂಡ ವ್ಯಕ್ತಪಡಿಸ್ತಾರೆ. ಅದೇ ಹೇಳೋದು, ಯಾರಿಗೆ ಯಾವ ರೆಮಿಡಿ ಸೆಳೆದಿಡ್ಕೊಳ್ತೋ ಗೊತ್ತಿಲ್ಲ. ಅವರ ಪಾಪಕರ್ಮ ಅಲ್ಲಿಗೆ ನಶಿಸಿ ಹೋಗಿದ್ದರೆ ಅವರ ಸಣ್ಣ ರೆಮಿಡಿ ಮಾಡಿಕೊಂಡ್ರು ಕೂಡ ಸಾಕು. ಅಲ್ಲ, ಬಹಳ ಬೇಕು. ನಾನು ಹೇಳ್ತಿಲ್ಲಲ್ಲ, ಒಬ್ಬ ಆಟೋ ಡ್ರೈವರ್ದು ಏನಿದೆ ಅಮ್ಮ, ಒಬ್ಬ ಆಟೋ ಡ್ರೈವರ್ನಿಂದ ನಾನು ಅಮೇರಿಕ ಹೋಗ್ತೀನಿ ಅಂದರೆ ನನಗೆ ಇನ್ಯಾರೋ ಕೊಟ್ಟಿದ್ದಲ್ಲ ಅದು. ಅದೇ ನಾವೆಲ್ಲೂ ಕೂಡ ಅದೇ ನಮ್ಮ ಟೈಮ್ ಅಂತ ಬರಬೇಕು. ಅದಕ್ಕೆ ಈ ತಂತ್ರ ಏನು ಅಂತಂದರೆ, ಇವರು ಸಂಪೂರ್ಣವಾಗಿ ಆ ತಂತ್ರ ಮಾಡ್ಕೊಳ್ಬೇಕಾದ್ರೆ ತಾಯಿಗೆ ಆ ಒಂದು ಅಭಿಲಾಷೆ ಇರಬೇಕು, ಅದರ ಮೇಲೆ ಮಮತೆ ಇರಬೇಕು, ಅದರ ಮೇಲೆ ಇದನ್ನು ಮಾಡಬೇಕು ಅಂಥೇಳಿ. ನಮಗೆ ಪ್ರೌಢಾವಸ್ಥೆಗೆ ಒಂದು ಸಂಖ್ಯೆಯನ್ನು ಕೊಟ್ಟಿದ್ದಾರೆ. 18 ವರ್ಷ ಆದಮೇಲೆ ಹೆಣ್ಣು ಮಗುವಿಗೆ, ಕಾನೂನು ಪ್ರಕಾರ ಅಲ್ವಾ, 18 ವರ್ಷ ಆದಮೇಲೆ ಹೆಣ್ಣು ಮಗುವಿಗೆ ಮದುವೆ, 21 ವರ್ಷ ಆದಮೇಲೆ ಗಂಡು ಮಗುವಿಗೆ ಮದುವೆ ಅಂತಿರುತ್ತೆ. ಎಸ್, ಈ ಸಂಖ್ಯೆ ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂತಂದರೆ, ಈ ತಂತ್ರದಲ್ಲಿ ಅವರ ಹತ್ರ ಬಳಸಬೇಕಾಗತ್ತೆ. 21 ಲವಂಗವನ್ನು, 18 ಏಲಕ್ಕಿಯನ್ನು ತೆಗೆದುಕೋಬೇಕು. ನೀವು ಹೂ ಕಟ್ಟಬೇಕಾದ್ರೆ ಒಂದು ದಾರ ತೆಗೆದುಕೊಳ್ತೀರಿ. ಅಂತಹ ದಾರ ಯಾವುದಾದ್ರೂ ಹಾಗಿರಲಿ ಮಾಡ್ತೀರಿ ಹೂ ಕಟ್ಟಬೇಕಾದ್ರೆ. ಆದರೆ ಇಲ್ಲಿ ಈ ತಂತ್ರಕ್ಕೆ ನೀವು ಕೆಂಪು ದಾರವನ್ನೇ ಬಳಸಬೇಕಾಗತ್ತೆ. ಆ ಲವಂಗವನ್ನು ಸುತ್ತುವಂಥದ್ದು. ನೀವು ಹೂ ಕಟ್ಟಬೇಕಾದ್ರೆ ಕಟ್ತೀರಲ್ಲ, ಈ ಏಲಕ್ಕಿಯನ್ನು ಕಟ್ಟಕ್ಕೆ ಬರಲ್ಲ, ಹಂಗೆ ಅದಕ್ಕೆ ಸೂಜಿ ಮುಖಾಂತರ ಚುಚ್ಚಬೇಕಾಗತ್ತೆ. ಚುಚ್ಚುವಂಥದ್ದು ಪ್ಲಸ್ ಇನ್ನೊಂದಕ್ಕೆ ಕಟ್ಟುವಂಥದ್ದು. ಒಟ್ಟಾರೆ ಹೇಗೆ ಮಾಡ್ತೀರಿ, ಒಂದಕ್ಕೆ ಚುಚ್ಚುತ್ತೀರಿ, ಮತ್ತೊಂದಕ್ಕೆ ಕಟ್ಟುತ್ತೀರಿ. ಇಲ್ಲಿ ಸ್ವಲ್ಪ ನೀವು ಗಮನಿಸಬೇಕಾಗಿರ್ತಕ್ಕಂಥದ್ದು, 18 ಏಲಕ್ಕಿಗಳನ್ನು, ಇಲ್ಲಿರ್ತಕ್ಕಂಥ 21 ಲವಂಗವನ್ನು ಒಟ್ಟಾರೆ ಕ್ರೋಢೀಕರಿಸಿ ಒಂದು ಮಾಲೆಯನ್ನು ಮಾಡಬೇಕು. ಈ ಮಾಲೆ ನಿಮ್ಮ ಮನೆಯಲ್ಲಿ, ಬಹುಶಃ ನಮ್ಮ ಮನೆಯಲ್ಲಿ ತುಂಬ ಇಷ್ಟ ಆಯಿತು ಗುರುಗಳೇ, ನಾನು ಈ ಗಣಪತಿನ ವಿಸರ್ಜನೆ ಮಾಡಲಿಲ್ಲ, ವರ್ಷ ಇದು ತರ್ತೀವಿ, ವರ್ಷಕ್ಕೆ ಮತ್ತೆ ತೊಗೊಂಡೋಗಿ ಬಿಡ್ತೀವಿ ಅಂತ ಕೆಲವರು ಮಾತ್ರ ಇಟ್ಕೊಂಡಿರ್ತಾರೆ. ಬಹುಶಃ ನಾನು ಹಾಗೆ. ಅದು ಯಾಕೋ ನೀರಿಗೆ ಬಿಡೋಕ್ಕೆ ಮನಸ್ಸೇ ಬರಲ್ಲ. ಅಷ್ಟು ಮುದ್ದಾಗಿರೋ ಗಣಪತಿ, ಮಣ್ಣಿನ ಗಣಪತಿ ಏನಾದರೂ ನಿಮ್ಮಲ್ಲಿ ಇತ್ತು ಅಂತಂದರೆ ವರ್ಷಕ್ಕೆ ಅದನ್ನು ಬಿಡ್ತೀವಿ ನಾವು ಅನ್ನೋರಾದರೆ ಈ ಮಾಲೆಯನ್ನು ಗಣಪತಿಗೆ ಸಮರ್ಪಣೆ ಮಾಡಿ ನನ್ನ ಕುಟುಂಬ ಒಂದು ಮಾಡ್ಕಣಯ್ಯ. ಒಬ್ಬೊಬ್ಬರು ದಿಕ್ಕಾಪಾಲಾಗಿದ್ದೀವಿ, ಅದು ಮನಸ್ಸುಗಳಿಂದನೂ ದೂರ,
ಆರ್ಥಿಕ ವೃತ್ತಿಯಲ್ಲೂ ಕೂಡ ದೂರ ಆಗಿದ್ದೀವಿ. ಒಟ್ಟಾರೆ ನಾವು ಒಂದಾಗಬೇಕು ಅನ್ನಲಿಕ್ಕೆ ಈ ತಂತ್ರವನ್ನು ಮಾಡಿಕೊಳ್ಳುತ್ತೀರಿ. ಅಥವಾ ಗಣಪತಿ ಇಲ್ಲ ಗುರುಗಳೇ, ನಿಮ್ಮ ಮನೇಲಿ ಯಾವುದೋ ಒಂದು ಫೋಟೋ ಇದೆ, ಆ ಫೋಟೋಗಾದರೂ ಈ ಹಾರ ಹಾಕಿ. ಅಥವಾ ವಿಗ್ರಹ ಇತ್ತು ಅಂತಂದರೆ ಮಹಾಲಕ್ಷ್ಮಿ ಅದಕ್ಕೆ ಹಾಕಿ. ಇದನ್ನು ಒಟ್ಟಾರೆಯಾಗಿ ಎಷ್ಟು ದಿನ ನೀವು ಈ 18 + 21 ಎಷ್ಟು ದಿನ ಆಯಿತು? ಎಷ್ಟು ದಿನ ಆಯ್ತಮ್ಮ? 39. ಕರೆಕ್ಟೇನಾ? ನಾನು ಮ್ಯಾಥ್ಸಲ್ಲಿ ವೀಕು. ಈ ಇಷ್ಟು ದಿನ ನೀವು ಇದನ್ನು ಇಟ್ಟು ಆ 31ನೇ ದಿನ ಯಾವುದಾದ್ರೂ ಒಂದು ದೇವಿ ದೇವಸ್ಥಾನಕ್ಕೆ ಕೊಟ್ಟು ಒಂದು ಅರ್ಚನೆ ಪೂಜೆ ಮಾಡಿಸ್ಕೊಂಡು ನಿಮ್ಮ ಕುಟುಂಬದವರ ಹೆಸರಲ್ಲೇ ನೀವು ಅರ್ಚನೆ ಪೂಜೆ ಮಾಡಿಸ್ಕೊಂಡು ಬನ್ನಿ. ಅಲ್ಲಿ ಒಂದು ಚಮತ್ಕಾರ ನಡೆದೋಗುತ್ತೆ. ಅಲ್ಲಿ ಒಂದು ಕೀರ್ತಿ ಪತಾಕೆಯನ್ನು ನೀವು ಮಾಡಿದಷ್ಟು ಎಷ್ಟು ಖುಷಿ ನಿಮ್ಮ ಮನಸ್ಸು ಕೊಡುತ್ತೆ ಅಂತಂದರೆ, ಅಬ್ಬಾ ಈ ರೆಮಿಡಿ ಗುರುಗಳು ನನಗೆ 6 ತಿಂಗಳ ಮೊದಲು ಹೇಳಬಾರ್ದಾಗಿತ್ತು ಅಂತ ಅನಿಸುತ್ತೆ. ಅದು ನಿಮ್ಮ ಕರ್ಮನೂ ಕಳಿಯಬೇಕು. ಅನೇಕ ಮಾಡಿ 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 ನೀವು 6 ತಿಂಗಳ ಹಿಂದ್ಗಡೆ ಇದನ್ನೇ ಮಾಡಿದರೂ ಬಹುಶಃ ನೀವು ಆಗ್ತಾ ಇರಲಿಲ್ಲ. ಅದಕ್ಕೆ ನಿಮ್ಮ ಕರ್ಮಗಳು ನಶಿಸಿ ಹೋಗ್ತಕ್ಕಂತಹದ್ದು. ಸುಕರ್ಮ ಪ್ರಾಪ್ತವಾಗಲು, ಪ್ರಾರಬ್ಧಗಳು ಕಳಿಯಲು, ಅದಕ್ಕೆ ಮರ್ಮವ ತಿಳಿಯದೆ ಚರ್ಮವ ತೊಳೆದರೆ ಕರ್ಮ ಹೊರಟೀತೆ, ಅಧರ್ಮ ಅಳಿಯಿತೆ, ಸತ್ಕರ್ಮ ಉಳಿಯಿತು. ಈಗ ನೀವು ಇದನ್ನು ಮಾಡೋದ್ರಿಂದ ಈ ತಂತ್ರವನ್ನು ಮಾಡಿಕೊಂಡಾಗ ಅಭ್ಯುದಯವನ್ನು ತಾವು ಕಾಣ್ತೀರಿ. ಖಂಡಿತ ಗುರುಗಳೆಲ್ಲ ಒಂದು ಕಡೆ ಕುಟುಂಬದ ಸಂಪತ್ತು ಒಂದಾಗಬೇಕು ಅಂತಂದರೆ ಸಿಂಪಲ್ ಆಗಿರುವಂಥ ತಂತ್ರ 21 ಲವಂಗ ಜೊತೆಗೆ 18 ಏಲಕ್ಕಿಯ ಹಾರವನ್ನು ನಾವು ಯಾವ ಒಂದು ವಿಗ್ರಹ, ಗಣೇಶನ ವಿಗ್ರಹ ಆಗಿರ್ಬೋದು, ಫೋಟೋಗೆ ಧಾರಣೆಯನ್ನು ಮಾಡಬೇಕಾಗತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೀರಾ. ತುಂಬ ಸಿಂಪಲ್ ಆಗಿತ್ತು. ಬಹಳ ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಸೊ ಗುರುಗಳು ತಿಳಿಸಿದಂಗೆ ನಿಮ್ಮ ಕುಟುಂಬದಲ್ಲಿ ಕೂಡ ಎಲ್ಲೋ ಒಂದು ಕಡೆ ಸಮಸ್ಯೆಗಳಾಗ್ತಾ ಇದೆ, ಒಗ್ಗಟ್ಟಾಗಿಲ್ಲ ಅಂತಂದರೆ ಈ ಸಿಂಪಲ್ ಆಗಿರುವಂಥ ತಂತ್ರವನ್ನು ನೀವು ಫಾಲೋ ಮಾಡಿದ್ರೆ ಖಂಡಿತ ಆದಷ್ಟು ಬೇಗ ನಿಮ್ಮ ಕುಟುಂಬದ ಒಳಿತನ್ನು ನೀವು ಕಾಣ್ತೀರಾ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸುವಂಥ ಸಮಯ ಆಗಿದೆ. ನಮಸ್ಕಾರ.